ಈ ಟ್ರೆಕ್ನ ಸ್ಟಾರ್ಟ್ ಮಾಡೋ ಮೊದಲೇ ಅಂದ್ಕೊಂಡಿದ್ದೆ ನಾಳಿನ ದಿನ ನನ್ನ ಲೈಫಲ್ಲಿಯೇ ಮರೆಯಲ್ಲ ಅಂತೇಳಿ. ನಾನು ರಾತ್ರಿ 11 ಗಂಟೆಗೆ ಮುಂಬೈಯಿಂದ ಹೊರಟಿದ್ದು ಘಾಟ್ಕರ್ ಅನ್ನೋ ಒಂದು ಹಳ್ಳಿಗೆ. ಅಲ್ಲಿಂದ ನಮ್ಮ ಟ್ರೆಕ್ ಮಾರ್ನಿಂಗ್ 4 ಗಂಟೆಗೆ ಶುರುವಾಗ್ತದೆ. ಗುಡ್ ಮಾರ್ನಿಂಗ್. ಈಗ ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಇದೊಂಥರ ಡಿಫ್ರೆಂಟ್ ಪ್ಲೇಸ್, ಡಿಫ್ರೆಂಟ್ ವರ್ಲ್ಡ್. ನೀವೆಲ್ಲಾದರೂ ಜುರಾಸಿಕ್ ಪಾರ್ಕ್ ನೋಡಿದರೆ ಅದರಲ್ಲಿರುವಂಥ ಮೂವಿ ಥರ ಇಲ್ಲಿ ನಿಮಗೆಲ್ಲ ಕಾಣಿಸಿರ್ಬೋದು. ಎದುರುಗಡೆ ತೋರಿಸಿ ಹೇಗಿದೆ ಅಂತೇಳಿ ನೋಡಿ, ಈ ರೀತಿ ಇದೆ. ಇದು ಅಲ್ಲಿದು ವ್ಯೂ. ಎಲ್ಲಿಂದ ಹೊರಟ್ವಿ, ಏನು ಮಾಡಿದ್ವಿ, ಇದನ್ನೆಲ್ಲ ಇನ್ಫಾರ್ಮೇಷನ್ ನಾನು ನಿಮ್ಗೆ ಕೊಡ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇಷ್ಟೊತ್ತು ನಾನು ಯಾವ ಪ್ಲೇಸಿಗೆ ಹೋಗ್ತಿದ್ದೀನಿ ಅಂತ ಹೇಳಿರಲಿಲ್ಲ. ಈಗ ನಾವು ಇಲ್ಲಿದ್ದೀವಿ ಅಂತ ಹೇಳಿದ್ರೆ ಜೀವದಾನ್ ಫೋರ್ಟ್ ಇದು ಎದುರುಗಡೆ ವಾನರ್ಲಂಗೆ ಪಿನಾಕಲ್ ಹತ್ರ. ಅದೇ ಪಿನಾಕಲ್. ಇಲ್ಲಿಂದ ಇವತ್ತು ನಾವು ಜಿಪ್ ಲೈನ್ ಮಾಡ್ತಿದ್ದೀವಿ. ಐ ಥಿಂಕ್ ಇದು ಲೈಫ್ ಟೈಮ್ ಒಂದ್ಸತಿ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಕೊಳ್ತೀನಿ. ಇದನ್ನು ನಾವು ರೈನಿ ಸೀಸನಲ್ಲಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ ಈ ಟ್ರೆಕ್ನ. ಬಟ್ ಆದರೆ ರೈನಿ ಸೀಸನ್ ತುಂಬ ರಿಸ್ಕ್ ಇರುತ್ತೆ. ಸೊ ಅಷ್ಟೆಲ್ಲ ರಿಸ್ಕ್ ತೊಗೊಳ್ಳಿಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ಈಗ ಟ್ರೈ ಮಾಡ್ತಿದ್ದೀವಿ. ಒಂದ್ಸತಿ ವ್ಯೂ ಮತ್ತು ಇಲ್ಲಿ ಎಷ್ಟು ಕಷ್ಟ ಇದೆ ಅಂತ ಹೇಳಿ ಒಂದ್ಸತಿ ತೋರಿಸ್ತೀನಿ. ಅದು ವ್ಯೂ. ಅಲ್ಲಿ ರೆಡಿ ಆಗ್ತಾ ಇದ್ದಾರೆ ಎಲ್ಲ ಇದು ಮಾಡಬೇಕು ಅಂಥೇಳಿ. ಬಟ್ ಆದರೆ ಅಲ್ಲಿಂದ ಜಿಪ್ ಲೈನ್ ಹೋಗಬೇಕಾಗಿದ್ದು ಅಲ್ಲೊಂದು ರೋಪ್ ಕಾಣಿಸಿದೆ, ಅದರಲ್ಲಿ ಅಲ್ಲಿ ತನಕ, ಮತ್ತು ಅಲ್ಲಿಂದ ರ್ಯಾಪ್ಲಿಂಗ್ ಮಾಡಬೇಕು. ಲಾಸ್ಟ್ ಟೈಮು ನಾನು ಭೈರವಗಢ ಮಾಡಬೇಕಾದ್ರೆ ನನಗೆ ಜಸ್ಟ್ ಒಂದು ರ್ಯಾಪ್ಲಿಂಗ್ ಮಾಡಬೇಕಾದ್ರೆ ಎಲ್ಲ ಬಾಯಿಗೆ ಬಂದಿತ್ತು. ಇನ್ನು ಇವತ್ತು ಜಿಪ್ ಲೈನ್ ಮಾಡಿ ಈ ರೀತಿದ್ದು ರ್ಯಾಪ್ಲಿಂಗ್ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಮನಸ್ಸು ಒಳಗಡೆ ಭಯ ಇದೆ, ತೋರಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ. ಈ ವಾನರ್ಲಂಗೆ ಪಿನಾಕಲ್ ಇರೋವಂಥದ್ದು ಹತ್ತತ್ರ ಮುಂಬೈಯಿಂದ 145 ಕಿಲೋಮೀಟರ್ ದೂರದಲ್ಲಿ. ನಾವು ಇಲ್ಲಿಗೆ ಹೇಗೆ ಬಂದ್ವಿ, ಜಿಪ್ ಲೈನ್ ಅಲ್ಲೆಲ್ಲ ಯಾರು ರೆಡಿ ಮಾಡಿರ್ತಾರೆ ಅಂತ ಅದನ್ನೆಲ್ಲ ಕೇಳಿದ್ರೆ, ನಾವೊಂದು ಸಹ್ಯಾದ್ರಿ ರಾಕ್ ಅಡ್ವೆಂಚರ್ಸ್ ಅಂತ ಹೇಳುವಂಥ ಒಂದು ಟ್ರೆಕ್ಕಿಂಗ್ ಗ್ರೂಪ್ ಒಟ್ಟಿಗೆ ಬಂದಿದ್ದು. ಹತ್ತತ್ರ 3500 ರೂಪಾಯಿ ಪೇ ಮಾಡಿದ್ದೀವಿ. ಜಾಸ್ತಿ ಅಂತೇಳಿ ಅನ್ನಿಸ್ಬಹುದೇನೋ ತುಂಬ ಜನರಿಗೆ, ಬಟ್ ನಮಗೂ ಕೂಡ ಅನ್ನಿಸ್ತು. ಆದರೆ ಏನು ಮಾಡೋದು, ಇಲ್ಲಿ ಹೋಗಬೇಕು ಅಂದರೆ ಅದೇ ಆಪ್ಷನ್ ಇರೋದು. ನಮ್ಮ ಹತ್ರ ನಾವೇ ಜಿಪ್ ಲೈನಲ್ಲಿ ಆಚೆ ದಾಟ್ತೀವಿ ಅಂತ ಹೇಳಿದ್ರೆ ತುಂಬ ರಿಸ್ಕಿ. ಸೊ ಹಾಗಾಗಿ ನಾವು ಅವರೊಟ್ಟಿಗೆ ಬರಲೇಬೇಕು. ನಾವು ಇವತ್ತು ಹತ್ತತ್ರ 400 ಅಡಿ ಮೇಲ್ಗಡೆಯಿಂದ ಒಂದು ಜಿಪ್ ಲೈನಲ್ಲಿ ಹೋಗ್ತೀವಿ. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ಒಂದು ಗುಡ್ಡದಿಂದ ಇನ್ನೊಂದು ಗುಡ್ಡಕ್ಕೆ ಹೋಗ್ತಾ ಇರುವಂಥದ್ದು, ಮಾಮೂಲಿ ಜಿಪ್ ಲೈನ್ ಅಲ್ಲ. ಸೊ ಅದಕ್ಕೆ ಸ್ವಲ್ಪ ಹೆದರಿಕೆ ಆಗ್ತದೆ. ಈ ಟ್ರೆಕ್ನ ಅಥವಾ ಈ ಜಿಪ್ ಲೈನನ್ನು ಯಾರು ಟ್ರೈ ಮಾಡಬೇಕು ಅಂತ ಹೇಳಿದ್ರೆ, ಹೈಟ್ ಫೋಬಿಯಾ ಎಲ್ಲ ಇಲ್ಲ ಅಂತ ಹೇಳಿದ್ರೆ ಟ್ರೈ ಮಾಡ್ಬೋದು. ಹಾಗೇನಾದರೂ ಇದೆ ಅಂತ ಹೇಳಿದ್ರೆ ನಾನು ಯಾರಿಗೂ ರೆಕಮೆಂಡೇ ಮಾಡಲ್ಲ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಈ ಜಿಪ್ ಲೈನ್ ಮಾತ್ರ ಅಲ್ಲ, ನೀವು ಭೈರವಗಢದ ವೀಡಿಯೋ ನೋಡಿದರೆ ಗೊತ್ತಿರ್ಬೋದು, ಅದನ್ನು ನಾನು ರ್ಯಾಪ್ಲಿಂಗ್ ಮಾಡಿದ್ದೆ. ಸೊ ಅದನ್ನು ಇವತ್ತು ಕೂಡ ಅಲ್ಲಿ, ಅಂದರೆ ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಹೋದ್ಮೇಲೆ ಅಲ್ಲಿ ರ್ಯಾಪ್ಲಿಂಗ್ ಮಾಡ್ಕೊಂಡು ಇಳ್ಕೊಂಡು ಹೋಗೋದು. ಸೊ ಅದು ಒಂಥರ ತುಂಬ ಅಡ್ವೆಂಚರ್ ಆಗಿರ್ತದೆ. ಇದನ್ನು ರೈನಿ ಸೀಸನಲ್ಲಿ ಟ್ರೈ ಮಾಡಬೇಕಿತ್ತು, ಬಟ್ ಅಷ್ಟು ರಿಸ್ಕ್ ತೊಗೊಳ್ಳಿಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ಈಗ ಟ್ರೈ ಮಾಡ್ತಿದ್ದೀವಿ. ಇದೇ ಜೀವದಾನ್ ಫೋರ್ಟಿಗೆ ಬರಬೇಕಾದ್ರೆ ಇಲ್ಲೊಂದು ಫಾಲ್ಸ್ ಕಾಣಿಸ್ತದೆ, ರಿವರ್ಸ್ ವಾಟರ್ ಫಾಲ್ಸ್ ಅಂತೇಳಿ. ತುಂಬಾ ಫೇಮಸ್ ಆಗಿತ್ತು. ಅಂದರೆ ಮಳೆಗಾಲದಲ್ಲಿ ಈಗ ಫಾಲ್ಸಲ್ಲಿ ಯಾವ ರೀತಿ ನೀರು ಕೆಳಗೆ ಬೀಳುತ್ತೆ, ಬಟ್ ಇದರಲ್ಲಿ ನೀರು ವಾಪಸ್ ಬರ್ತಾಯಿತ್ತು, ಕೆಳಗೆ ಬೀಳ್ತಿರಲಿಲ್ಲ ಅಷ್ಟು ಗಾಳಿಗೆ. ಸೊ ಆ ವಾಟರ್ ಫಾಲ್ಸ್ ಇರೋದು ಕೂಡ ಇಲ್ಲೇ ಹತ್ತಿರದಲ್ಲಿ, ಇಲ್ಲಿಂದ ಕಾಣಿಸುತ್ತೆ ಅಲ್ಲಿ ಆ ಪಾಯಿಂಟಲ್ಲಿ. ಬಟ್ ಆದರೆ ಈಗ ಅಲ್ಲಿ ನೀರಿಲ್ಲ, ಅದು ಮಳೆಗಾಲದಲ್ಲಿ ಮಾತ್ರ. ಇನ್ನೊಂದೇನು ಅಂತ ಹೇಳಿದ್ರೆ, ಮಹಾರಾಷ್ಟ್ರ ನೀವು ಕರೆಕ್ಟಾಗಿ ನೋಡ್ತೀರಾ ಅಥವಾ ಇಲ್ಲಿ ಪ್ಲೇಸ್ಗಳನ್ನ ನೋಡಬೇಕು ಈಗ, ಅಂದರೆ ನೇಚರೆಲ್ಲ ಜಾಸ್ತಿ ನೋಡಬೇಕು ಅಂದರೆ ರೈನಿ ಸೀಸನ್ ಬೆಸ್ಟ್. ಮತ್ತು ಅಷ್ಟೇ ರಿಸ್ಕಿ ಕೂಡ. ಇಲ್ಲ ಅಂತ ಹೇಳಿದ್ರೆ ಈಗೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಬ್ರೌನಾಗಿ ಕನ್ವರ್ಟ್ ಆಗಿರುತ್ತೆ ಈ ಬೆಟ್ಟ ಗುಡ್ಡ, ಗ್ರೀನ್ರಿ ಏನೂ ಇರಲ್ಲ. ಸೊ ಹಾಗಾಗಿ ರೈನಿ ಸೀಸನ್ ಬೆಸ್ಟ್, ಬಟ್ ಆದರೆ ರಿಸ್ಕ್ ಕೂಡ ತುಂಬಾ ಇರುತ್ತೆ ಅದರಲ್ಲಿ. ಈ ಫೋರ್ಟಿದು ಈ ರೀತಿ ಸ್ಟೆಪ್ಸನ್ನು ಇಲ್ಲಿ ಹತ್ಕೊಂಡು ಬಂದಾದ ನಂತರ ನೀವು ನೆಕ್ಸ್ಟಿಗೆ ಇಲ್ಲಿ ಬರ್ತಾರೆ. ಇದೊಂದು ಕೋಟೆ. ಇದರಲ್ಲಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಕಂಪ್ಲೀಟ್ ಕ್ಲೋಸು, ಮೇಲ್ಗಡೆ ಹಿಂಗಿದೆ ಆಯಿತಾ. ಅದಕ್ಕಿಂತ ಸ್ಪೆಷಲ್ ಅನಿಸಿದ್ದು ಇಲ್ಲೊಂಥರ ಬಾಗಿಲಿದೆ ಅಲ್ವಾ, ಈ ಬಾಗಿಲು ನಾನು ಚೆಕ್ ಮಾಡಿದ್ದು ಸರಿ ಇರಲ್ಲ ಅಂತ ಅಂದ್ಕೊಂಡೆ. ಬಟ್ ಆದರೆ ನೋಡಿ, ಈಗಲೂ ಸಮೇತ
ಎಷ್ಟು ಕರೆಕ್ಟಾಗಿದೆ. ಬಟ್ ಆದರೆ ಈಗಿನ ಕಾಲದಲ್ಲಿ ಕಟ್ಟಿದ ಬಾಗಿಲೆಲ್ಲ ಇಲ್ಲ 2 ವರ್ಷ 3 ವರ್ಷಕ್ಕೆ ಏನೋ ಒಂದಾಗಿರುತ್ತೆ. ಹತ್ತತ್ರ ಬೆಳಗ್ಗೆ ಒಂದು 6 ಗಂಟೆ ಹೊರಟವರು. ಈಗ ಅಂದರೆ ಬಂದಿದ್ದೀವಿ, ಬೇಗ ಬಂದು ಈಗ ಪ್ಯಾಕಪ್ ಆಗಿ ಕೂತ್ಕೊಂಡಿದ್ದೀವಿ. ಅಂದರೆ ತುಂಬ ಜನ ಇದ್ದರು. ಇಲ್ಲಿ ನೋಡಿ, ಈ ರೀತಿ ರೆಡಿ ಆಗಿದ್ದೀವಿ. ಬೈರಾಗಡಿಗೆ ಹೇಗೆ ರೆಡಿ ಆಗಿದ್ದು ಹಾಗೆ. ಈಗ ಇಲ್ಲಿಂದ ಜಿಪ್ ಲೈನ್ ಮಾಡಬೇಕು ಅಲ್ಲಿ ತನಕಕ್ಕೆ. ಸ್ಟಾರ್ಟಿಂಗಲ್ಲಿ ಆ ಬೆಟ್ಟದಿಂದ ನಾನು ಕಾಲು ತಪ್ಪಿದಾಗ ಒಂದ್ಸತಿ ಜೀವನ ಹೋದಂಗೆ ಫೀಲ್ ಆಯಿತು. ಅದಾದಮೇಲೆ ಸ್ವಲ್ಪ ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಪರವಾಗಿಲ್ಲ ಅಂತ ಹೇಳಿ ಅಂದ್ಕೊಂಡೆ. ಅದಾದಮೇಲೆ ಒಂದ್ಸತಿ ಕೆಳಗಡೆ ನೋಡ್ತೀನಿ, ಏನು ಮಾತಾಡ್ತಿದ್ದೀನಿ ಅಂತ ನನಗೇ ನೆನಪಿರಲ್ಲ. ಒಂದು ಸರಿ ಪಕ್ಕದಲ್ಲಿರುವಂಥ ವಾನರ್ಲೆಂಗ ಪಿನಾಕಲ್ಲಿ ಹೋದರೆ ಸಾಕಪ್ಪ ಅಂತ ಹೇಳಿ ಅನಿಸಿತ್ತು ನನಗೊಂದ್ಸತಿ. ಅಲ್ಲಿಂದನೇ ತುಂಬ ಚೆನ್ನಾಗಿ ಕಾಣಿಸಿತ್ತು. ಯಾಕಂದ್ರೆ ಇಲ್ಲಿಗೆ ಬಂದ ಅನಿಸಿದೆ, ನೋಡಿದಾಗೆಲ್ಲ ಬಾಯಿಗೆ ಬಂದಾಗ್ತಿದೆ ನೋಡಿ. ಇದು ಜಿಪ್ ಲೈನ್ ಆಯಿತು. ಇನ್ನೂ ರ್ಯಾಪ್ಲಿಂಗ್ ಮಾಡಬೇಕು ಈ ಪ್ಲೇಸಿಂದ. ತುಂಬ ಸತಿ ಥಿಂಕ್ ಮಾಡಿ ಆಯ್ತಾ ಇಲ್ಲಿಗೆ ಬರೋಕ್ಕಿಂತ ಮೊದಲು. Don't bend your knees. नाही 2 तासात. Lean back. वरी ते स्क्रीनचा पाहिजे ना, ते जरा lean back. ते स्क्रीनच्या वेळी तिथून माझा ಒಂದ್ಸಲ ನೋಡಂಗೆ ते स्क्रीनचा पाहिजे त्याच्यामुळे अवघड येतो. जीव ಬಂದಿದೆ ಆಗಲೇ ಬಾ. आज ते मारायचं अर्धा मारायचं. त्या टाइम आहे ना 3 वाजेपर्यंत जाऊ. अरे इकडे काय आहे? अरे की नाही मारू क्लाइम. चल लोक क्लाइम लाव. लाईन करायचं. चल मारायचा क्लाइम. चल टाइम तर 3 वाजता असेल ना. जेवढं होईल तेवढं करू. बडायला पण मारू. चल भाई. साहित्य घेण्यासाठी साहित्य घेण्यासाठी नाही आज नाही तुम्ही फुलं मारला तर काय करायला बरं नंतर उद्या साहित्य उद्या नाही संध्याकाळी
ते नाही का 2 पोरी आल्या होत्या बघा इथं क्लाइमला, 2 शॉट आहे ना. ते अरमान आणि खुशी. ಒಂದ್ಸಲ ಹಂಗೆ ಮೇಲೆ ನೋಡು. ಏನಾರು ಹೇಳೋದಿರ ಹೇಳು. ಈಗ ರ್ಯಾಪ್ಲಿಂಗ್ ಮುಗಿಸಿ ಬಂದು ನಿಂತ್ಕೊಂಡಿದ್ದೀನಿ. ಯಪ್ಪ ದೇವ್ರೆ, ಬಾಡಿ ಎಲ್ಲ ಪೇನ್ ಆಗ್ತಿದೆ. ತುಂಬ ದಿನ ಆಗಿತ್ತು, ಅಂದರೆ ಕ್ರಿಕೆಟ್ ಆಡಿದೆ, ಬೇರೆ ಸ್ಪೋರ್ಟ್ಸಲ್ಲೂ ಇಲ್ಲದೆ, ಸಡನ್ನಾಗಿ ಒಂದು ಬಾಡಿಗೆ ಎಕ್ಸಸೈಸ್ ಏನು ಇಲ್ಲದೆ ಸಡನ್ನಾಗಿ ಬಂದಿದ್ದಲ್ವ, ಸೊ ಹಾಗೆ ತುಂಬ ಪೇನ್ ಆಗ್ತಿದೆ ಬಾಡಿ. ಇಲ್ಲಿ ಇದೇ ರಾಕ್, ಅಲ್ಲಿಂದ ರ್ಯಾಪ್ಲಿಂಗ್ ಮಾಡ್ಕೊಂಬಂದಿದ್ದೆ ಆ ತುದಿಯಿಂದ. ಪ್ರತಿ ಸತಿ ನಾನು ಟ್ರೆಕ್ಕಿಗೆ ಹೋದಾಗಲೂ ಒಂದು 2-3 ಜನ ನನಗೆ ಹೊಸ ಪರಿಚಯ ಆಗ್ತಾರೆ. ಸೊ ಈ ಸತಿ ಪರಿಚಯ ಆಗಿದ್ದು ಇವರಿಬ್ಬರು. Hello, I'm Amol, and this was a wonderful experience for me. This was second time I was doing rappelling, and very thrilling and adventurous. Also, we did a zip line from 400 feet to another pinnacle, and after that we did a 350 feet deep rappelling. Wonderful experience. For you, sir? It was thrilling, very adventurous. This was my third time. I tried for Wajir also. Now this was third time. Amazing experience. So nice to meet you. ಓಕೆ, ಥ್ಯಾಂಕ್ ಯು. ಇದೇ ರೀತಿ ತುಂಬ ಜನ ಫ್ರೆಂಡ್ಸ್ ಹಂಗೆ ಹೊರಗಡೆ ಹೋದಾಗ ಟ್ರೆಕ್ಕಿಂಗ್ ಇದರಲ್ಲಿ ಸಿಗ್ತಾ ಇರ್ತಾರೆ. ಸೊ ಖುಷಿ ಆಗುತ್ತೆ, ಅದಕ್ಕೋಸ್ಕರನೇ ಜಾಸ್ತಿ ಟ್ರಾವೆಲ್ ಮಾಡೋದು. ಇಷ್ಟು ತನಕ ಎಲ್ಲ ನೋಡಿ ಆಯಿತು. ಈಗ ನನ್ನೊಟ್ಟಿಗೆ ಸುದಿ ಫಸ್ಟ್ ಟೈಮ್ ಟ್ರೆಕ್ ಮಾಡ್ತಿರೋದು. ಇನ್ನೊಂದು ವಿಷಯ ಏನು ಅಂದರೆ, ನಾವು ಮೈಸೂರಲ್ಲಿದ್ದಾಗ ಚಾಮುಂಡಿ ಬೆಟ್ಟಕ್ಕೆ ಸ್ಟೆಪ್ಸ್ ಹತ್ಕೊಳ್ಲಿಕ್ಕೆ ಹೋದ್ರು ನಾನು ಬರಲ್ಲ ಅಂತ ಹೇಳ್ತಿದ್ದ. ಅಂದರೆ ಸ್ಟೆಪ್ಸಲ್ಲಿ ಕೂಡ ಹತ್ತುತ್ತಿರಲಿಲ್ಲ. ಇವತ್ತು ಹತ್ತತ್ರ ಒಂದು 2 ಕಿಲೋಮೀಟ್ರ್ ನಡೆದು, ಮತ್ತು ಅದಾದಮೇಲೆ ಜಿಪ್ಲೈನ್ ಟ್ರೈ ಮಾಡಿ, ಅದಾದಮೇಲೆ ರ್ಯಾಪ್ಲಿಂಗ್ ಎಲ್ಲ ಮಾಡಿದ್ದಾನೆ. ಅವನ ಹತ್ರ ಎಕ್ಸ್ಪೀರಿಯನ್ಸ್ ಕೇಳೋ ಫಸ್ಟು. ಹೆಂಗಿತ್ತು ಬ್ರೋ? ಇನ್ನೊಂದ್ಸಲ ಬರ್ತೀನಿ ಮಳೆಗಾಲದಲ್ಲಿ, ಬಟ್ ಆದರೆ ನೋಡ್ಬೇಕು ಏನು ಅಂತ. ಬಟ್ ಇವತ್ತು ಹೇಗಿತ್ತು? ಇವತ್ತು ಮಾತ್ರ ಫುಲ್ಲು ಸಖತ್ತಾಗಿತ್ತು. ರ್ಯಾಪ್ಲಿಂಗ್ ಇನ್ ಮೈ ಲೈಫ್ ಟೈಮ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಇಲ್ಲ, ಏನು ವಿಷಯ ಅಂದರೆ ಜಿಪ್ಲೈನ್ ಆರಾಮೆಲ್ಲ ಇತ್ತು, ಬಟ್ ರ್ಯಾಪ್ಲಿಂಗ್ ತುಂಬ, ಅಂದರೆ 400 ಫೀಟ್ ಅಂತ ಹೇಳಿದ್ರೆ ಅದು ನೋಡಿ ಹೆಂಗಿದೆ ಅಂತ. ಇಲ್ಲಿ ಅಲ್ಲಿಂದ ಆ ತುದಿ ತನಕ ಬರಬೇಕಾದ್ರೆ ಎಷ್ಟೊತ್ತಿಗೆ ಕೆಳಗೆ ಬರ್ತೀವಿ ಅಂತ ಅನಿಸಿತ್ತು. ಜೀವ ಹೋದಂಗೆ ಆಗಿತ್ತು, ಬಂದಿದೆ ವಾಪಸ್ ಜೀವ ಬಂದಿದೆ. ಆದರೆ ಇದನ್ನು ಸುಮಂತನ ಮಿಸ್ ಮಾಡ್ಕೊಳ್ತಾರೆ. ಕರ್ಕೊಂಡು ನೆಕ್ಸ್ಟ್ ಟೈಮ್ ಬರೋ ಸಾಧ್ಯತೆ. ನೆಕ್ಸ್ಟ್ ಟೈಮ್ ರೈನಿ ಸೀಸನಲ್ಲಿ ಅವರೆಲ್ಲರೂ ಕಂಡಕ್ಟ್ ಮಾಡಿದ್ರೆ ಟ್ರೈ ಮಾಡ್ತೀವಿ ಬರಲಿಕ್ಕೆ. ಆದರೆ ರೈನಿ ಸೀಸನಲ್ಲಿ ಇರಲ್ಲ ಅಂತೆ, ನೀವು ಅಷ್ಟೆಲ್ಲ ರಿಸ್ಕ್ ತೊಗೊಳ್ಬೇಡಿ ಅಂತ ಅವರು ಕೂಡ ಹೇಳಿದ್ರು. ಸೊ ಹಾಗಾಗಿ ಇನ್ನು ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ಸುಮಂತಣ್ಣನೊಟ್ಟಿಗೆ ಇನ್ನೊಂದು ಸತಿ ಬರ್ತೀವಿ. ಇದು ಇನ್ನೊಂದು ವ್ಯೂ ಪಾಯಿಂಟ್ ಇಲ್ಲೇ ಇರೋದು, ಅದಲ್ಲಿ ರಿವರ್ಸ್ ವಾಟರ್ಫಾಲ್, ಅದು ಮತ್ತೆ ತೋರಿಸ್ತೀನಿ. ಇಲ್ಲಿಂದ ಯಾವ ರೀತಿ ಕಾಣಿಸುತ್ತೆ ನೋಡಿ, ಆ ಜಿಪ್ ಲೈನ್ ಅಲ್ಲಿಂದ ನಾವು ಇಲ್ಲಿಗೆ ಹೋಗಿರೋದು, ಮತ್ತು ಅಲ್ಲಿಂದ ರ್ಯಾಪ್ಲಿಂಗ್ ಮಾಡ್ಕೊಂಡು ಇಳ್ಕೊಂಬಂದಿರೋದು. ಹಬ್ಬ, ನಾವು ತುಂಬ ಜನ ಈ ವಿಡಿಯೋ ನೋಡಿದವ್ರು ಅಂದ್ಕೊಳ್ತಿರ್ತಾರೆ, ಮನೇಲಿ ಕೂಡ ಬೈತಾ ಇರ್ತಾರೆ, ಯಾಕೆ ಹಂಗೆಲ್ಲ ಹೋಗ್ತೆ ಹಂಗೆ ಹಿಂಗೆ ಅಂತ. ಬಟ್ ಆದರೆ ಸೇಫ್ಟಿ ಮೆಷರ್ಸ್ ಎಲ್ಲ ಇದ್ದರೆ ಮಾತ್ರ ಟ್ರೈ ಮಾಡಿ, ಅದರ್ವೈಸ್ ಬೇಡ ಅಂತ ಅಂದ್ಕೊಳ್ತೀನಿ.